ಒಂದಾನೊಂದು ಕಾಲದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಕಾಶೀಫ್ ಎಂಬ ಬಡ ರೈತ ವಾಸಿಸುತ್ತಿದ್ದ. ಅವನು ಹಗಲಿರುಳು ಹೊಲಗಳಲ್ಲಿ ದುಡಿಯುತ್ತಿದ್ದನು. ಆದರೆ ಭೂಮಿ ಬಂಜರು. ಸಮಯಕ್ಕೆ ಸರಿಯಾಗಿ ಮಳೆ ಬರಲಿಲ್ಲ ಮತ್ತು ಬೆಳೆಗಳು ಯಾವಾಗಲೂ ವಿಫಲವಾದವು. ಕಾಶೀಫ್ ಒಬ್ಬ ದಯಾಳು ಮತ್ತು ಪ್ರಾಮಾಣಿಕ ವ್ಯಕ್ತಿ. ಅವನು ಯಾರ ಹಕ್ಕುಗಳ ಬಗ್ಗೆಯೂ ಅಸೂಯೆ ಪಡಲಿಲ್ಲ. ಆದರೆ ಹೆಮ್ಮೆ ಅವನನ್ನು ಛಿದ್ರಗೊಳಿಸಿತ್ತು. ಒಂದು ದಿನ ಅವನು ತನ್ನ ಮನೆಯ ಖರ್ಚುಗಳನ್ನು ಪೂರೈಸಲು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಲು ಮರವನ್ನು ಕಡಿಯಲು ಕಾಡಿಗೆ ಹೋದನು. ಇದ್ದಕ್ಕಿದ್ದಂತೆ ಅವನು ಒಂದು ಹಳೆಯ ಮರವನ್ನು ನೋಡಿದನು. ಅದರ ಬೇರುಗಳಲ್ಲಿ ಹೂತು ಹೋಗಿದ್ದ ಹೊಳೆಯುವ ಕೋಲು. ಕಾಶೀಫ್ ಕೋಲನ್ನು ಎತ್ತಿಕೊಂಡನು ಮತ್ತು ಇದ್ದಕ್ಕಿದ್ದಂತೆ ಒಂದು ಬೆಳಕು ಹೊಳೆಯಿತು ಮತ್ತು ಒಂದು ಧ್ವನಿ ಪ್ರತಿಧ್ವನಿಸಿತು. ಕಾಶೀಫ್, ಇದು ಮಾಂತ್ರಿಕ ಕೋಲು. ಆದರೆ ನೆನಪಿಡಿ, ಈ ಕೋಲು ಪ್ರಾಮಾಣಿಕ ಮತ್ತು ನಿಷ್ಠುರರಿಗೆ ಮಾತ್ರ ಪ್ರಯೋಜನಕಾರಿ. ನೀವು ದುರಾಸೆಯಾದರೆ ಅದು ಅಪಾರ ಹಾನಿಯನ್ನುಂಟು ಮಾಡುತ್ತದೆ. ಕಾಶೀಫ್ ಭಯಭೀತರಾಗಿ ಹೇಳಿದರು, ನಾನು ಕಠಿಣ ಪರಿಶ್ರಮದ ಮೂಲಕ ಮಾತ್ರ ನನ್ನ ಜೀವನವನ್ನು ಸುಧಾರಿಸಲು ಬಯಸುತ್ತೇನೆ. ನಾನು ಯಾರಿಗೂ ಹಾನಿ ಮಾಡಲು ಬಯಸುವುದಿಲ್ಲ. ಧ್ವನಿ ಮೌನವಾಯಿತು, ಆದರೆ ಕೋಲು ಅವನ ಕೈಯಲ್ಲಿ ಹೊಳೆಯುತ್ತಲೇ ಇತ್ತು. ಕಾಶೀಫ್ ಮನೆಗೆ ಹಿಂತಿರುಗಿ ಕೋಲನ್ನು ಮೇಜಿನ ಮೇಲೆ ಇಟ್ಟನು. ನೀನು ಏನು ತಂದಿದ್ದೀಯಾ ಎಂದು ಅವನ ಹೆಂಡತಿ ಕೇಳಿದಳು. ಕಾಶೀಫ್ ಉತ್ತರಿಸಿದನು, ಇದು ಮಾಂತ್ರಿಕ ಚಾಕು. ಆದರೆ ನಾವು ಅದನ್ನು ಅಗತ್ಯವಿರುವಷ್ಟು ಮಾತ್ರ ಬಳಸಬೇಕು. ದುರಾಸೆ ಪಡಬೇಡ. ಮರುದಿನ ಕಾಶೀಫ್ ಚಾಕುವನ್ನು ಹೊಲದಾದ್ಯಂತ ಬೀಸಿ, ಓ ಭೂಮಿ, ಇದು ಹಚ್ಚ ಹಸಿರಿನ ಬೆಳೆಯನ್ನು ನೀಡಲಿ ಎಂದು ಹೇಳಿದನು. ಕೆಲವೇ ಕ್ಷಣಗಳಲ್ಲಿ ಬಂಜರು ಹೊಲವು ಹಚ್ಚ ಹಸಿರಿನ ಬೆಳೆಗಳಿಂದ ತುಂಬಿತ್ತು. ಇಡೀ ಗ್ರಾಮವು ಆಶ್ಚರ್ಯಚಕಿತವಾಯಿತು. ಹಳ್ಳಿಯ ದುರಾಸೆಯ ಭೂಮಾಲೀಕ ರೆಹಮತ್ ಖಾನ್ ಈ ಸುದ್ದಿಯನ್ನು ಕೇಳಿದರು. ಅವರು ಕಾಶೀಫ್ ಬಳಿಗೆ ಬಂದರು ಮತ್ತು ಈ ಚಾಕುವನ್ನು ನನಗೆ ಕೊಡು ಎಂದು ಹೇಳಿದರು. ನಾನು ನಿನಗೆ ಚಿನ್ನ ಮತ್ತು ಬೆಳ್ಳಿಯನ್ನು ಕೊಡುತ್ತೇನೆ. ಕಾಶೀಫ್ ನಿರಾಕರಿಸಿದರು. ಇದು ಅಲ್ಲಾಹ್ನಿಂದ ಬಂದ ನಂಬಿಕೆ. ನಾನು ಅದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಓಡಿಹೋದನು. ಮುಂದೆ ಏನಾಯಿತು ಅಂತ ನೋಡಲು ಪಾರ್ಟ್ 2 ಅಂತ ಕಮೆಂಟ್ ಮಾಡಿ. ಹಾಗೆಯೇ ನನ್ನ HK ಹಳ್ಳಿ ಕತೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.